ಗಾರ್ಡನಿಂಗ್ ಹಾಬಿ ಇರೋರೆಲ್ಲರಿಗೂ ಗ್ರೋ ಬ್ಯಾಗ್ ಗಳ ಅವಶ್ಯಕತೆ ತುಂಬಾ ಇರತ್ತೆ. ಕೆಲವೊಮ್ಮೆ ಏನಾಗುತ್ತೆ, ನಾವಿನ್ನು ಗಿಡ ನೆಡಬೇಕು, ಸೊಪ್ಪಿನ ಬೀಜಗಳನ್ನ ಹಾಕ್ಬೇಕು ಅನ್ಕೊಂಡಾವಾಗ್ಲೇ ನಮ್ಮ ಹತ್ರ ಗ್ರೋ ಬ್ಯಾಗ್ ಗಳು ಖಾಲಿ ಆಗ್ಬಿಟ್ಟಿರತ್ತೆ. ನಿಯರೆಸ್ಟ್ ಅವೈಲೇಬಲ್ ಇರಲ್ಲ, ಆನ್ಲೈನ್ ನಲ್ಲಿ ಆರ್ಡರ್ ಮಾಡಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಆವಾಗ ನಾವೇನ್ ಮಾಡ್ಬೇಕು, ಈಸಿಯಾಗಿ ನಾವು ಎಸೆಯೋ ಅಂತ ವಸ್ತುವಿನಿಂದ ಗ್ರೋ ಬ್ಯಾಗ್ ಅನ್ನ ರೆಡಿ ಮಾಡ್ಕೊಬಹುದು. ಏನದು ಅಂದ್ರೆ, ಇವಾಗ ನಾವು ರೈಸ್ ಬ್ಯಾಗ್ ನ ತಗೊಂಡ್ಬರ್ತೀವಿ. ಕೆಲವೊಬ್ರು ರೈಸ್ ಬ್ಯಾಗ್ ಅನ್ನ 20 kg ಬ್ಯಾಗ್ ಗಳನ್ನೇ ತಗೊಂಬಂದ್ಕೊಂಡಿರ್ತೀವಿ. ಇಲ್ಲ ಅಂದ್ರೂ ನಿಯರೆಸ್ಟ್ ನಮ್ದು ಯಾವ್ದಾದ್ರು ಗ್ರೋಸರಿ ಶಾಪ್ ಅಲ್ಲಿ ಅವರು ಲೂಸ್ ಸೇಲ್ ಮಾಡ್ತಾ ಇರ್ತಾರಲ್ವಾ, ಅವ್ರ ಹತ್ರ ನೀವು ಖಾಲಿಯಾಗಿರೋ ರೈಸ್ ಬ್ಯಾಗ್ ಗಳನ್ನ ನೀವು ತಗೊಂಡ್ಬಂದ್ಕೊಬಹುದು. ಕೆಲವೊಬ್ರು ಫ್ರೀ ಆಗಿ ಕೊಡ್ತಾರೆ, ಕೆಲವೊಬ್ರು 5-10 rupees ತಗೊಂಡು ಕೊಡ್ತಾರೆ. ಕೆಲವೊಂದು ಬ್ರ್ಯಾಂಡಿನ ರೈಸ್ ಬ್ಯಾಗ್ ಗಳು ತುಂಬಾ ದಪ್ಪ ಬರುತ್ತೆ ನೋಡಿ. ಇಷ್ಟು ದಪ್ಪ ಇದೆ ಅಂದ್ರೆ ಗ್ರೋ ಬ್ಯಾಗ್ ಗಿಂತನೂ ಚೆನ್ನಾಗಿರುತ್ತೆ. ಆ ತರ ದಪ್ಪ ಬ್ಯಾಗ್ ಗಳನ್ನ, ತೆಳುವಾದ ಬ್ಯಾಗ್ ಗಳು ಯೂಸ್ ಆಗಲ್ಲ. ಓಕೆನಾ? ತುಂಬಾ ತೆಳು ಬ್ಯಾಗ್ ಗಳಲ್ಲೆಲ್ಲ ರೈಸ್ ಬರುತ್ತೆ, ಅದು ಹೆಲ್ಪ್ ಆಗಲ್ಲ. ಕೆಲವೊಂದು ಬ್ರ್ಯಾಂಡಿನ ಅಕ್ಕಿಗಳನ್ನ ಈ ತರ ದಪ್ಪ ಕವರ್ ಅಲ್ಲಿ ಹಾಕಿ ಕಳಿಸ್ತಾರೆ, ಅದು ತುಂಬಾ ಚೆನ್ನಾಗಿರತ್ತೆ. ನಮ್ಗೆ ಗಿಡಗಳನ್ನ ಹಾಕೊಳ್ಳಕ್ಕೆ ನಾವು ಯಾವ ಶೇಪಿಗೆ ಬೇಕೋ ಅದನ್ನ ಕಟ್ ಮಾಡ್ಕೊಬಹುದು. ಅದು 10 kg ಬ್ಯಾಗ್ ಬರುತ್ತೆ, 20 kg ಬ್ಯಾಗ್ ಬರುತ್ತೆ. ನೀವು ದೊಡ್ಡ ಗಿಡ ಹಾಕ್ತೀರಾ ಅಂದ್ರೆ 20 kg ಬ್ಯಾಗ್ ಅಲ್ಲಿ ಸ್ವಲ್ಪ ಮೇಲ್ಗಡೆ ಕಟ್ ಮಾಡಿ ಹಾಕೊಬಹುದು. ಇಲ್ಲ ಸ್ವಲ್ಪ ಸಣ್ಣ ಗಿಡ ಅಂದ್ರೆ 10 kg ಬ್ಯಾಗ್ ಅನ್ನ ಯೂಸ್ ಮಾಡಬಹುದು. ಇಲ್ಲ ನೀವಿನ್ನು ಸೊಪ್ಪು ಆ ತರದ್ದೆಲ್ಲ ಬೆಳಿತೀರಾ, ಹೈಟ್ ತುಂಬಾ ಕಡಿಮೆ ಸಾಕು ಅಂದ್ರೆ ನಿಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ಗೆ ನೀವು ಕಟ್ ಮಾಡ್ಕೊಬಹುದು. ಈ ತರ ಗ್ರೋ ಬ್ಯಾಗಿನ ಹೈಟ್ಗಳನ್ನು ಕಟ್ ಮಾಡ್ಕೊಬಹುದು. ಬಟ್ ಏನು ಅಂದ್ರೆ, ಗ್ರೋ ಬ್ಯಾಗ್ ಆದ್ರೆ ನೀಟಾಗಿ ಒಂದೇ ಕಲರ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದು ರೈಸ್ ಬ್ಯಾಗ್ ಗಳು ಕಲರ್ ಆಗಿ ಇರುತ್ತೆ. ಬಟ್ ಓಕೆ, ತುಂಬಾನೇ ಹೆಲ್ಪ್ ಆಗುತ್ತೆ. ಗ್ರೋ ಬ್ಯಾಗ್ ಗಿಂತನೂ ಇದು ಬಾಳಿಕೆ ಚೆನ್ನಾಗಿ ಬರುತ್ತೆ. ಕೆಲವೊಮ್ಮೆ ಗ್ರೋ ಬ್ಯಾಗ್ ಗಳು ಸ್ವಲ್ಪ ದಿನ ಯೂಸ್ ಮಾಡಿದ ತಕ್ಷಣ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಅಡಿಗಡೆ ಎಲ್ಲ ಕಿತ್ಕೊಂಡು ಬಂದ್ಬಿಡತ್ತೆ, ಹಾಳಾಗ್ಬಿಡತ್ತೆ. ಬಟ್ ಈ ರೈಸ್ ಬ್ಯಾಗ್ ಗಳು ಸೂಪರ್ ಕ್ವಾಲಿಟಿ ಇರುತ್ತೆ, ಅದು ಏನು ಆಗಲ್ಲ. ನೀವೊಂದು 4-5 years ನೀವು ಅದರಲ್ಲಿ ಗಿಡಗಳನ್ನ ಹಾಕೊಂಡ್ರು ಏನು ಆಗಲ್ಲ. 20 kg ಬ್ಯಾಗ್ ಅಲ್ಲಂತೂ ನೀವು ದೊಡ್ಡ ಗಿಡಗಳನ್ನೇ ಹಾಕೊಬಹುದು. 10 kg ಬ್ಯಾಗ್ ಅಲ್ಲಿ ಚಿಕ್ಕ ಚಿಕ್ಕ ಗಿಡಗಳನ್ನ ಹಾಕೊಬಹುದು. ಈ ತರ ಸೊಪ್ಪುಗಳನ್ನು ನಾವು ಹಾಕೊಬಹುದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಮ್ಗೆ ನಿಯರೆಸ್ಟ್ ಯಾವ್ದಾದ್ರು ಗ್ರೋಸರಿ ಶಾಪ್ ಇರುತ್ತೆ, ಅವರು ಲೂಸ್ ಆಗಿ ಅಕ್ಕಿಗಳನ್ನೆಲ್ಲ ಸೇಲ್ ಮಾಡ್ತಿರ್ತಾರೆ. ಅವ್ರ ಹತ್ರ ನಾವು ಹೇಳ್ಕೊಬಹುದು, ನಮ್ಗೆ ಖಾಲಿ ಆಗಿರೋ ಬ್ಯಾಗ್ ಅನ್ನ ನೀವು ಕೊಡಿ ಅಂತ ಹೇಳ್ಕೊಂಡ್ರೆ ಕೆಲವೊಬ್ರು ಫ್ರೀ ಆಗಿ ಕೊಟ್ಬಿಡ್ತಾರೆ. ಕೆಲವೊಬ್ರು ಒಂದ್ 5-10-20 rupees ಕೊಟ್ಟು ನಾವು ತಗೊಂಡ್ಬಂದ್ರು ವರ್ತ್ ಇದೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಹೋಲ್ ಇರಲ್ಲ, ಬಟ್ ನಮ್ಗೆ ಹೋಲ್ ಬೇಕು ಅಂತಿರಲ್ಲ. ಪೇಂಟ್ ಬಾಕ್ಸ್ ಅಲ್ಲೆಲ್ಲ ಹಾಕೊಂತೀವಲ್ಲ, ಅದಕ್ಕೆ ಹೋಲ್ ಇರಲ್ಲ, ಗಿಡಗಳು ಚೆನ್ನಾಗೇ ಬೆಳೆಯುತ್ತೆ. ಬಟ್ ಹೋಲ್ ಬೇಕೇ ಬೇಕು ಅನ್ಸಿದ್ರೆ ನೀವು ಒಂದು 4 ಹೋಲ್ಗಳನ್ನ ಕೆಳಗಡೆ ಮಾಡ್ಕೊಬಹುದು. ಹೋಲಿನ ಅವಶ್ಯಕತೆ ಏನ್ ಇರಲ್ಲ ತುಂಬಾ, ಬಟ್ ತುಂಬಾ ಚೆನ್ನಾಗಾಗುತ್ತೆ. ನೀವು ಇದನ್ನ ಟ್ರೈ ಮಾಡ್ಬೋದು. ಈ ತರ ಗ್ರೋ ಬ್ಯಾಗ್ ಗಳು ನೀವು ಎಲ್ಲಿ ಬೇಕಾದ್ರೆ ಅಲ್ಲಿ ಪ್ಲೇಸ್ ಮಾಡೋಕ್ಕೂ ಈಸಿನೇ ಇರುತ್ತೆ. ಯಾವ ಹೈಟ್ಗೆ ಬೇಕು, ನಿಮ್ಗೆ ಮೆಜರ್ಮೆಂಟ್ ಎಷ್ಟು ಬೇಕು ಅಂತ ಕಟ್ ಮಾಡ್ಕೊಂಡ್ರೆ ಆಯ್ತು. ಮತ್ತೇನು ನೀವು ಸ್ಟಿಚ್ ಮಾಡೋದು ಬೇಡ, ಬೇರೆ ಏನೂ ಬೇಡ. ಜಸ್ಟ್ ಮೇಲ್ಗಡೆ ಟಾಪ್ ಅನ್ನ ನೀವು ಕಟ್ ಮಾಡಿ, ನೀವ್ ಯಾವ ಸೈಜ್ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಂಡ್ರಾಯ್ತು. ಅದರಲ್ಲಿ ಮಣ್ಣು ಗೊಬ್ಬರ ನೀವೇನ್ ಮಿಕ್ಸ್ ಮಾಡಿ ಹಾಕ್ತಿರೋದನ್ನ ಹಾಕಿ ಗಿಡಗಳನ್ನ ನೆಟ್ಕೊಂಡ್ಬಿಟ್ರಾಯ್ತು. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಆಕ್ಚುಲಿ ನಾನು ಇದನ್ನ ತುಂಬಾನೇ ಟ್ರೈ ಮಾಡ್ತೀನಿ. ನಾವು ಈ ತರದ್ದೇ ಅಕ್ಕಿಗಳನ್ನ ತರ್ತೀವಿ, ಹಂಗಾಗಿ ಆ ಬ್ಯಾಗ್ ಗಳನ್ನ ಎಸೆಯದೇನೆ ಹಾಗೇನೆ ಇಟ್ಕೊಂಡು ಈ ತರ ಗ್ರೋ ಬ್ಯಾಗ್ ಆಗಿ ಯೂಸ್ ಮಾಡ್ತೀನಿ. ಇಲ್ಲ ನಾವೆಲ್ಲ ಲೂಸ್ ಅಕ್ಕಿ ತರ್ತೀವಿ, ಈ ತರ ಬ್ಯಾಗ್ ನಮಗ್ ಸಿಗಲ್ಲ ಅಂದ್ರೆ ನಾವು ಬೇರೆ ಕಡೆ ಎಲ್ಲಾದ್ರೂ ಹೇಳ್ಕೊಂಡು ತಗೊಂಡ್ಬರ್ಬೋದು. ಸೂಪರ್ ಮಾರ್ಕೆಟ್ ಇರ್ಲಿ, ಗ್ರೋಸರಿ ಶಾಪ್ ಇರ್ಲಿ, ಎಲ್ಲ ಕಡೆ ಇರತ್ತೆ. ತೆಳುವಾದ ಕ್ವಾಲಿಟಿ ಬ್ಯಾಗ್ ಗಳು ಯೂಸ್ ಆಗಲ್ಲ. ಈ ತರ ದಪ್ಪ ಕ್ವಾಲಿಟಿ ನೋಡಿ, ಗೊತ್ತಾಗ್ತಿದೆ ಅಲ್ಲ, ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ದಪ್ಪ ಇದೆ ಅಂದ್ರೆ. ಇದು ಪೇಂಟ್ ಕ್ಯಾನ್ ಗಳೆಲ್ಲ ಕ್ವಾಲಿಟಿ ತರನೇ ಇರತ್ತೆ ಅಂದ್ರೂ ತಪ್ಪಿಲ್ಲ, ಅಷ್ಟು ದಪ್ಪ ಇರತ್ತೆ. ಅದು ಯಾಕೆ ಎಷ್ಟು ದಪ್ಪ ಮಾಡ್ತಾರೋ ಈ ರೈಸಿಗೆ ನಂಗೂನು ಅರ್ಥ ಆಗಿಲ್ಲ. ಬಟ್ ನಮ್ಗೆ ಈ ತರ ಹೆಲ್ಪ್ ಆಗ್ತಿದೆ ಇದು. ನೀವೂನು ಯೂಸ್ ಮಾಡ್ಕೊಬಹುದು, ಏನು ದುಡ್ಡು ಖರ್ಚಿಲ್ಲ. ಕೆಲವೊಮ್ಮೆ ನಾವೇನು ಗಿಡಗಳನ್ನ ಹಾಕೊಬೇಕು, ಗ್ರೋ ಬ್ಯಾಗ್ ಇಲ್ಲ ಅಂತ ಬಿಟ್ಬಿಡ್ತೀವಿ. ಆಮೇಲೆ ಅದು ಗ್ರೋ ಬ್ಯಾಗ್ ತರ್ಸೋಕು ಮರ್ತು ಹೋಗ್ತೀವಿ, ಅಥವಾ ಅದು ಬಂದ್ಮೇಲೆ ನಮ್ಗೆ ಮತ್ತೆ ಹಾಕೋಕೆ ಮೂಡಿರಲ್ಲ. ಈ ತರ ಎಲ್ಲ ಆಗ್ಬಿಡತ್ತೆ. ಸೊ ನಾವು ಈ ತರ ಮನೆಯಲ್ಲಿ ಅವೈಲೇಬಲ್ ಇರೋ ಅಥವಾ ಅಕ್ಕಪಕ್ಕದಲ್ಲಿ ಅವೈಲೇಬಲ್ ಇರೋ ಇದರಿಂದ ನಾವು ಯೂಸ್ ಮಾಡ್ಕೊಬಹುದು. ಸೊ ಟ್ರೈ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಈಗ ಟೆರೇಸ್ ಅಲ್ಲೆಲ್ಲ ಇಟ್ಕೊಳ್ಳೋರಿಗೂ ಇದು ಹೆಲ್ಪ್ ಆಗುತ್ತೆ. ಏನು ಟೆರೇಸ್ ಅಲ್ಲಿ ಇಟ್ಕೊಂಡವರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ, ಟ್ರೈ ಮಾಡ್ಬೋದು. ಬಟ್ ಒಂದೇ ಅಂದ್ರೆ ಲುಕ್ ವೈಸು ಅಷ್ಟು ನೀಟಾಗಿ, ಅಂದ್ರೆ ನಾವೀಗ ಗ್ರೋ ಬ್ಯಾಗ್ ಎಲ್ಲ ಒಂದೇ ಕಲರ್ ಇರತ್ತೆ, ನಾವು ನೀಟ್ ನೋಡಿದ್ರೆ ಕಣ್ಣಿಗೆ ನೀಟಾಗಿ ಅನ್ಸುತ್ತೆ. ಬಟ್ ಇದು ಹಂಗಿರಲ್ಲ, ಕಲರ್ ಆಗಿ ಬೇರೆ ಬೇರೆ ತರ ಅನ್ಸುತ್ತೆ. ಬಟ್ ಓಕೆ, ಇವಾಗ ಎಲ್ಲರಿಗೂ ಗ್ರೋ ಬ್ಯಾಗ್ ಎಲ್ಲ ದುಡ್ಡು ಹಾಕಿ ಸುಮ್ನೆ ವೇಸ್ಟ್ ಮಾಡಬಾರ್ದು ಅಂತ ಇರತ್ತೆ. ಅಥವಾ ಮನೆಯಲ್ಲಿ ಈ ತರ ರೈಸ್ ಬ್ಯಾಗ್ ಗಳು ತಂದವಾಗ ಸುಮ್ನೆ ಕಸಕ್ಕೆ ಎಸೆಯೋದನ್ನ ನಾವು ಯೂಸ್ ಮಾಡ್ಕೊಬಹುದು ಅಂತಾನು ಇರತ್ತೆ. ಸೊ ಈ ತರ ಟ್ರೈ ಮಾಡ್ಬೋದು. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.